ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೌಂಟರ್ ಕೋಲಾಹಲ ಎದ್ದಿದೆ. ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ವಿರುದ್ಧ ಗುಡುಗಿದ್ದಾರೆ ರಾಜಣ್ಣ. ಕೆಎನ್ ರಾಜಣ್ಣ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಕೌಂಟರ್ ಕೋಲಾಹಲ ಎದ್ದೇಳ್ತಾ ಇರುವಂಥದ್ದು. ಕೆಎನ್ ರಾಜಣ್ಣ ಹೇಳಿಕೆಗೆ ಎಂಎಲ್ಎ ಗೋಪಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಸಚಿವ ಸ್ಥಾನದಿಂದ ಇಳಿದಿದ್ದಕ್ಕೆ ಹತಾಶರಾಗಿದ್ದೀರಾ. ನಾವು ಸಿಎಂ ಡಿಸಿಎಂ ಮಾರ್ಗದರ್ಶನದಂತೆ ಪ್ರಚಾರ ಅಷ್ಟೇ ಮಾಡ್ತಾ ಇರೋದು. ನಾನು ಕೂಡ ದಾವಣಗೆರೆ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ. ಆದರೆ ಕೆಎನ್ ರಾಜಣ್ಣ ಅವರೇ ಪ್ರಚಾರಕ್ಕೆ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧವಾಗಿ ಮಾತನಾಡೋದು ಸರಿಯಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಹೇಳಿಕೆ ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಕೆಎನ್ ರಾಜಣ್ಣ ವಿರುದ್ಧ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಿಡಿಕಾರ್ತಾ ಇದ್ದಾರೆ. ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಏನು ಸೂಚನೆ ಕೊಟ್ಟರು ಆ ಮೇರೆಗೆ ಹೋದ್ವಿ, ಪ್ರಚಾರ ಮಾಡಿದ್ವಿ ಅಷ್ಟೇ. ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ವಿರುದ್ಧ ಗುಡುಗಿದ್ದಾರೆ ರಾಜಣ್ಣ. ಕೆಎನ್ ರಾಜಣ್ಣ ಹೇಳಿಕೆಗೆ ಇದೀಗ ಎಂಎಲ್ಎ ಗೋಪಾಲಕೃಷ್ಣ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನೀವು ಸಚಿವ ಸ್ಥಾನದಿಂದ ಇಳಿದಿದ್ದಕ್ಕೆ ಹತಾಶರಾಗಿದ್ದೀರಿ, ಹಾಗಾಗಿ ಈ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದೀರಾ. ನಾವು ಸಿಎಂ ಡಿಸಿಎಂ ಮಾರ್ಗದರ್ಶನದಂತೆ ಪ್ರಚಾರ ಮಾಡ್ತಾ ಇದ್ದೀವಿ ಅಷ್ಟೇ. ನಾನು ಕೂಡ ದಾವಣಗೆರೆ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ. ಕೆಎನ್ ರಾಜಣ್ಣ ಅವರೇ ಪ್ರಚಾರಕ್ಕೆ ಯಾಕೆ ಹೋಗಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ವಿರುದ್ಧವಾಗಿ ಮಾತನಾಡೋದು ಸರಿಯಲ್ಲ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮಗೂ ಕೂಡ ಹೇಳಿಕೆ ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡ್ತಾ ಇದ್ದಾರೆ. ಕೆಎನ್ ರಾಜಣ್ಣ ವಿರುದ್ಧ ಶಾಸಕ ಗೋಪಾಲಕೃಷ್ಣ ಬೇಳೂರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ರಾಜಣ್ಣ ಹೇಳಿಕೆಯ ವಿಚಾರವಾಗಿ. ಕೆಎನ್ ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಹೇಳಿಕೆಗಳನ್ನು ಬಹಳ ಕೊಡ್ತಾ ಇದ್ದಾರೆ. ನಾನು ಕೆಎನ್ ರಾಜಣ್ಣ ಅವರ ಹಿರಿಯರಿದ್ದೀರಿ, ನಾವು ಗೌರವ ಕೊಡೋದು ಇಷ್ಟ. ನೀವು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀರಿ, ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತಾಡ್ತೀರಿ, ಯಾವ ಉದ್ದೇಶದಲ್ಲಿ ಮಾತಾಡ್ತಾರೆ? ನಿಮಗೆ ಮಂತ್ರಿ ಸ್ಥಾನ ಹೋಗಿದ್ದರಿಂದ ಇವೆಲ್ಲ ನೀವು ಮಾತಾಡೋದು ಪ್ರಚೋದನಕಾರಿ ಮಾತಾಡ್ತೀರಾ ಅನ್ನಿಸ್ತಾರೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ಹೋಗಲಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋ ಅಭ್ಯರ್ಥಿ ಬಗ್ಗೆ ಕೆಲಸ ಮಾಡಿಲ್ಲ, ಅವ್ರ ಬಗ್ಗೆ ಯಾರಿಗೆ ಕೊಡ್ಬೇಕನ್ನೋದನ್ನ ಏನು ಡಿ.ಕೆ. ಶಿವಕುಮಾರ್ ಕೊಡ್ತಾರ? ಅವ್ರ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಹೇಳ್ದಂಗೆ ಮಾಡ್ತಾರೆ. ಡಿ.ಕೆ. ಅವ್ರು ಕೊಡ್ಬೋದು ಅಥವಾ ನಮ್ಮ CM ಅವರೇ ಕೊಡ್ಬೋದು. ಯಾರು ಕೊಟ್ಟರು ಅದು ಏನು ಆ ಪರವಾಗಿ ಇವ್ರ ಪರವಾಗಿ ಕೊಟ್ಟಿದ್ದಲ್ಲ, ಅದು ನೀವು ಮಾಡಿದ ತಪ್ಪಿ ಕೊಟ್ಟಿರ್ತಾರೆ. ಈಗ ನಮಗೂ ಅಷ್ಟೇ, ದಾವಣಗೆರೆ ಹಾಕಿದ್ರು, ನಾ 8 ದಿವಸ ಹೋಗಿದ್ದೆ, ನೀವು ಯಾಕೆ ಹೋಗ್ಲಿಲ್ಲ ಅಲ್ವಾ? ಅದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೊಟ್ಟಿರ್ತಾರೆ, ಬಿಟ್ರೆ ಬೇರೆ ಏನಿಲ್ಲ. ಆದರೆ ರಾಜಣ್ಣ ಅವರು ಪದೇ ಪದೇ ಡಿ.ಕೆ. ಶಿವಕುಮಾರ್ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಿದೆಯಲ್ಲ. ನಿನ್ನೆ ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮುಖ್ಯಮಂತ್ರಿಗಳು ವೀಕ್ ಆಗ್ಬಿಟ್ಟಿದ್ದಾರೆ, ಅವ್ರ ಕಡೆ ಅವ್ರನ್ನ ತೆಗೆದ್ರು ಸುಮ್ಮನೆ ಕೂತೀರ ಅನ್ನೋದು ಇವೆಲ್ಲ ಏನಾಗುತ್ತೆ. ಹಿರಿಯರಾದಂಥ ರಾಜಣ್ಣ ಅವರು ಆ ಥರ ಹೇಳಿಕೆ ಕೊಡಬಾರ್ದು, ಸರಿ ಇಲ್ಲ. ಡಿ.ಕೆ. ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಕೆಎನ್ ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಹೇಳಿಕೆಗಳನ್ನು ಬಹಳ ಕೊಡ್ತಾ ಇದ್ದಾರೆ. ನಾನು ಕೆಎನ್ ರಾಜಣ್ಣ ಅವರ ಹಿರಿಯರಿದ್ದೀರಿ, ನಾವು ಗೌರವ ಕೊಡೋದು ಇಷ್ಟ. ನೀವು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀರಿ, ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತಾಡ್ತೀರಿ, ಯಾವ ಉದ್ದೇಶದಲ್ಲಿ ಮಾತಾಡ್ತಾರೆ? ನಿಮಗೆ ಮಂತ್ರಿ ಸ್ಥಾನ ಹೋಗಿದ್ದರಿಂದ ಇವೆಲ್ಲ ನೀವು ಮಾತಾಡೋದು ಪ್ರಚೋದನಕಾರಿ ಮಾತಾಡ್ತೀರಾ ಅನ್ನಿಸ್ತಾರೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ಹೋಗಲಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋ ಅಭ್ಯರ್ಥಿ ಬಗ್ಗೆ ಕೆಲಸ ಮಾಡಿಲ್ಲ, ಅವ್ರ ಬಗ್ಗೆ ಯಾರಿಗೆ ಕೊಡ್ಬೇಕನ್ನೋದನ್ನ ಏನು ಡಿ.ಕೆ. ಶಿವಕುಮಾರ್ ಕೊಡ್ತಾರ? ಅವ್ರ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಹೇಳ್ದಂಗೆ ಮಾಡ್ತಾರೆ. ಡಿ.ಕೆ. ಅವ್ರು ಕೊಡ್ಬೋದು ಅಥವಾ ನಮ್ಮ CM ಅವರೇ ಕೊಡ್ಬೋದು. ಯಾರು ಕೊಟ್ಟರು ಅದು ಏನು ಆ ಪರವಾಗಿ ಇವ್ರ ಪರವಾಗಿ ಕೊಟ್ಟಿದ್ದಲ್ಲ, ಅದು ನೀವು ಮಾಡಿದ ತಪ್ಪಿ ಕೊಟ್ಟಿರ್ತಾರೆ. ಈಗ ನಮಗೂ ಅಷ್ಟೇ, ದಾವಣಗೆರೆ ಹಾಕಿದ್ರು, ನಾ 8 ದಿವಸ ಹೋಗಿದ್ದೆ, ನೀವು ಯಾಕೆ ಹೋಗ್ಲಿಲ್ಲ ಅಲ್ವಾ? ಅದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೊಟ್ಟಿರ್ತಾರೆ, ಬಿಟ್ರೆ ಬೇರೆ ಏನಿಲ್ಲ. ಆದರೆ ರಾಜಣ್ಣ ಅವರು ಪದೇ ಪದೇ ಡಿ.ಕೆ. ಶಿವಕುಮಾರ್ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಿದೆಯಲ್ಲ. ನಿನ್ನೆ ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಮುಖ್ಯಮಂತ್ರಿಗಳು ವೀಕ್ ಆಗ್ಬಿಟ್ಟಿದ್ದಾರೆ, ಅವ್ರ ಕಡೆ ಅವ್ರನ್ನ ತೆಗೆದ್ರು ಸುಮ್ಮನೆ ಕೂತೀರ ಅನ್ನೋದು ಇವೆಲ್ಲ ಏನಾಗುತ್ತೆ. ಹಿರಿಯರಾದಂಥ ರಾಜಣ್ಣ ಅವರು ಆ ಥರ ಹೇಳಿಕೆ ಕೊಡಬಾರ್ದು, ಸರಿ ಇಲ್ಲ. ಡಿ.ಕೆ. ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಕೆಎನ್ ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ